ನಮಸ್ಕಾರ. ನಾನು ಈ ದಿನ ಅಲಸಂದೆ ಕಾಳಿನ ಅಂಬೋಡೆ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತೆ, ಹಾಗೆ ತುಂಬ ಈಸಿಯಾದ ರೆಸಿಪಿ. ಅಂಬೋಡೆ ಅಂದರೆ ಜಾಸ್ತಿ ಕಡಲೆಬೇಳೆದೆ ಮಾಡೋದು, ಅದು ಬಿಟ್ಟರೆ ಬಾಂಬೆ ಕಡಲೆಯಲ್ಲಿ ಅಂಬೋಡೆ ಮಾಡೋಕ್ಕೆ ಬರುತ್ತೆ. ಈಗ ನಾನು ಅಲಸಂದೆ ಕಾಳಿನ ಅಂಬೋಡೆ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಟೇಸ್ಟು, ತಿಂದಷ್ಟು ಮತ್ತಷ್ಟು ತಿನ್ನೋಣ ಅನಿಸುತ್ತೆ. ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ. ಒಂದು ಪಾತ್ರೆಗೆ 1 ಬೌಲಷ್ಟು ಅಲಸಂದೆ ಕಾಳುಗಳನ್ನು ಹಾಕಿ ಅದು ಮುಳುಗಷ್ಟು ನೀರು ಹಾಕಿ 3 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ಈಗ ಚೆನ್ನಾಗಿ ನೆಂದಿದೆ, ಹಾಗೆ ಬಸಿ ಹಾಕೋಣ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಹಾಗೆ ಸೋಸ ಬಟ್ಲು ಇದೆ. ನೆಂದಿರುವ ಅಲಸಂದೆ ಕಾಳನ್ನು ಹಾಕಿದ್ದೀನಿ. ಚೆನ್ನಾಗಿ ನೀರಿನಂಶ ಹೋಗಬೇಕು. ನೀರಿದ್ದರೆ ಅಂಬೋಡೆ ಮೆತ್ತಗಾಗುತ್ತೆ, ಗರಮಾಗಿ ಬರೋಲ್ಲ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅಲಸಂದೆ ಕಾಳನ್ನು ಸ್ವಲ್ಪ ಸ್ವಲ್ಪ ಹಾಕಿ ತರಿಯಾಗಿ ರುಬ್ಬೋಣ. ಹೀಗೆ ಅಲಸಂದೆ ಕಾಳು ರುಬ್ಬಿದ ಮೇಲೆ ಸ್ವಲ್ಪ ಆರಿಸ್ಬೇಕು. ಕೆಲವೊಂದು ಇಡೀ ಅಲಸಂದೆ ಕಾಳು ರುಬ್ಬಿರೋಲ್ಲ, ಅದನ್ನು ಪುನಃ ರುಬ್ಬಬೇಕು. ಅಂಬೋಡೆ ತಟ್ಟಬೇಕಾದ್ರೆ ಇಡೀ ಕಾಳು ಸಿಕ್ಕಿದರೆ ಅದು ಬೇಯಲ್ಲ ಸರಿಯಾಗಿ. ನೋಡಿ, ಈಗ ಪುನಃ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋಣ. ರುಬ್ಬಿದ ಅಲಸಂದೆ ಕಾಳನ್ನು ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಉಂಡೆ ಮಾಡೋಷ್ಟು ಗಟ್ಟಿ ಬರಬೇಕು. ಇದು ಹೆಚ್ಚು ನೆನೆಸಿಲ್ಲ, ಹಾಗೆ ನೀರು ಚೆನ್ನಾಗಿ ಬಸ್ದಿರೋದ್ರಿಂದ ಈ ಹದ ಬಂದಿದೆ. ಅರ್ಧ ಇಂಚು ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿದೆ, 2 ಹಸಿಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ, ಇಂಗಿದೆ, ಹಾಗೆ ಕಲ್ಲುಪ್ಪನ್ನ ತಗೊಂಡಿದ್ದೀನಿ. ಕೆಲವು ಕಡೆ ಅಂಬಡೆ ಮಾಡಬೇಕಾದ್ರೆ ಇವೆಲ್ಲವನ್ನು ಸಣ್ಣದಾಗಿ ಹೆಚ್ಚಾಕ್ತಾರೆ. ಹೆಚ್ಚಾಕೋದಕ್ಕಿಂತ ಈ ಥರ ಮಿಕ್ಸಿ ಜಾರಲ್ಲಿ ರುಬ್ಬಿ ಹಾಕಿದರೆ ಹಿಟ್ಟಿಗೆ ಚೆನ್ನಾಗಿ ಹಿಡಿಯುತ್ತೆ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಅಲಸಂದೆ ಕಾಳುಗಳ ಅಂಬಡೆ ಕೆಲವರಿಗೆ ಆಗೋಲ್ಲ, ಹೊಟ್ಟೆ ನೋವು ಮತ್ತು ಗ್ಯಾಸ್ ಅಂತ ಹೇಳ್ತಾರೆ. ಅದಕ್ಕೆ ನಾವಿಲ್ಲಿ ಓಮ ಉಪಯೋಗಿಸ್ಬಿಡಬೇಕು. ಆಗ ಪರಿಮಳ, ರುಚಿ, ಅದ್ರ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಅರ್ಧ ಸ್ಪೂನಷ್ಟು ಓಮ ಹಾಕೋಣ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ, ಹಾಗೆ ಒಂದು ಸರಿ ಪುಡಿ ಮಾಡೋಣ. ಈಗ ಪುಡಿಯಾದ ಮಸಾಲೆನ ರುಬ್ಬಿರುವ ಅಲಸಂದೆ ಕಾಳಿನ ಜೊತೆ ಹಾಕೋಣ. ಅಂಬೋಡೆ ಯಾವಾಗಲೂ ಖಾರವಾಗಿದ್ದರೆ ರುಚಿ ಜಾಸ್ತಿ. ನೀವು ಬೇಕಾದ್ರೆ ಜಾಸ್ತಿ ಹಸಿಮೆಣಸು ಹಾಕ್ಬೋದು. ಈಗ ಮಸಾಲೆ ಮತ್ತು ಪುಡಿ ಮಾಡಿರೋ ಅಲಸಂದೆ ಕಾಳು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಯಾವಾಗಲೂ ಈರುಳ್ಳಿ ಮಿಕ್ಸ್ ಮಾಡಬಾರ್ದು. ಈರುಳ್ಳಿ ಕರೆದಾಗ ಕಪ್ಪಾಗಿಬಿಡುತ್ತೆ, ಹಾಗೆ ಅಂಬೋಡೆ ರುಚಿನೇ ಹೋಗಿಬಿಡುತ್ತೆ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ, ಹಾಗೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಯಲಿ. ಚಿಕ್ಕದಾದ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ, ಅದಕ್ಕೆ ಲೈಟಾಗಿ ಎಣ್ಣೆ ಸವರಿದ್ದೀನಿ. ಹಾಗೆ ಈಗ ರುಬ್ಬಿರುವ ಅಲಸಂದೆ ಹಿಟ್ಟನ್ನು ಉಂಡೆ ಮಾಡಿಟ್ಕೊಳ್ಳೋಣ. ಆವಾಗ ಅಂಬೋಡೆಗೆ ಕರಿಯೋಕ್ಕೆ ಈಸಿ ಆಗುತ್ತೆ. ತಕ್ಷಣ ತಟ್ಟಿ ತಕ್ಷಣ ಹಾಕಿಬಿಡ್ಬೋದು. ಅಲಸಂದೆ ಹಿಟ್ಟನ್ನು ಉಂಡೆ ಮಾಡಿಟ್ಕೊಂಡಾಯಿತು. ಈಗ ಎಣ್ಣೆ ಕಾದಿದೆ. ಒಂದೊಂದೇ ಉಂಡೆನ ತಟ್ಟಿ ಎಣ್ಣೆಗೆ ಬಿಡ್ತಾ ಬರೋಣ. ಯಾವಾಗಲೂ ಅಂಬೋಡೆನ ಬೆರಳಲ್ಲಿ ತಟ್ಟಬಾರ್ದು, ಹಸ್ತದಲ್ಲಿ ಒಂದು ಸರಿ ಹೀಗೆ ಒತ್ತಬೇಕು, ಅಂದರೆ ಪ್ರೆಸ್ ಮಾಡಬೇಕಷ್ಟೇ. ಅದು ತುಂಬ ತೆಳುನೂ ಬರಬಾರ್ದು. ಅಂಬೋಡೆ ಸ್ವಲ್ಪ ದಪ್ಪನೇ ಇರೋದು ಯಾವಾಗಲೂ. ಈಗ ನೋಡಿ, ಅಂಬೋಡೆ ಒಂದೊಂದನ್ನೇ ಹೀಗೆ ತಟ್ಟಿ ಎಣ್ಣೆಲಿ ಬಿಡ್ತಾ ಹೋಗೋಣ. ಯಾವುದೇ ಎಣ್ಣೆ ತಿಂಡಿ ಕರಿಬೇಕಾದ್ರೂ ತುಂಬ ಎಣ್ಣೆ ಹಾಕಿಟ್ಕೊಬಾರ್ದು. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪನೇ ಕರಿತಾ ಬರಬೇಕು. ಕರಿದ ಎಣ್ಣೆ ಯಾವಾಗಲೂ ಮತ್ತೆ ಮತ್ತೆ ಉಪಯೋಗಿಸಿದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಅಲ್ಲ. ನಂತರ ಅದು ದೋಸೆಗೋ, ರೊಟ್ಟಿಗೋ ಅಥವಾ ಒಗ್ಗರಣೆಗೋ ಹಾಕಿ ಖಾಲಿ ಮಾಡಬೇಕು. ಹೆಚ್ಚು ದಿನ ಸಹಿತ ಇಡಬಾರ್ದು. ಆರಂಭದಲ್ಲಿ ಉರಿ ಸ್ವಲ್ಪ ದೊಡ್ಡದಾಗಿರಬೇಕು, ನಂತರ ಮೀಡಿಯಮ್ಮಾಗಿ ಇಡಬೇಕು. ಎಣ್ಣೆಗೆ ಹಾಕಿದ ತಕ್ಷಣ ಅದಾಗೆ ಮೇಲೆ ಬರೋವರೆಗೂ ಮೊಗ್ಚಕ್ಕೆ ಹಾಕಬಾರ್ದು. ಈಗ ನೋಡಿ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ, ಮೊಗ್ಚು ಹಾಕೋಣ. ದೊಡ್ಡ ಉರಿ ಇಟ್ಕೊಂಡು ಕರೆದ್ರೆ ಬೇಗ ಕೆಂಪಾಗುತ್ತೆ, ಒಳಗಡೆ ಬೆಂದಿರಲ್ಲ, ಹಸಿ ಹಸಿನೇ ಇರುತ್ತೆ, ಹಾಗೆ ಕ್ರಿಸ್ಪಿಯಾಗಿಯೂ ಬರೋಲ್ಲ. ಅಂಬೋಡೆ ಕೆಂಪಾಗ್ತಾ ಬಂತು, ಹಾಗೆ ಒಲೆ ಉರಿ ಸಣ್ಣ ಮಾಡೋಣ. ಈಗ ತೆಗೆಯೋಣ. ಹಿಟ್ಟಿನ ಹದ ಕರೆಕ್ಟಾಗಿದ್ದರೆ ಅಂಬೋಡೆ ಸ್ವಲ್ಪನೂ ಎಣ್ಣೆ ಕುಡಿಯೋಲ್ಲ. ಈ ಅಂಬೋಡೆ ಇನ್ನೂ ಸ್ವಲ್ಪ ರುಚಿಯಾಗಬೇಕು, ಹಾಗೆ ಖಾರ ಬರಬೇಕು ಅಂದರೆ ಒಂದು ಹಸಿಮೆಣಸನ್ನು ತಗೊಂಡು ಹಾಗೆ ಕಟ್ ಮಾಡ್ತಾ ಬರೋಣ. ಈಗ ನೋಡಿ, ಹಸಿಮೆಣಸು ಕಟ್ ಮಾಡಾಯಿತು. ಈಗ ಉಂಡೆ ತಗೊಂಡು ಹಾಗೆ ಹಸ್ತದಲ್ಲಿ ತಟ್ಟೋಣ. ಮಧ್ಯದಲ್ಲಿ ಈ ಹಸಿಮೆಣಸು ಕಟ್ ಮಾಡಿದ್ದೀವಲ್ಲ, ಅದನ್ನು ಹಾಗೆ ಇಡ್ತಾ ಬರೋಣ. ಸ್ವಲ್ಪ ಪ್ರೆಸ್ ಮಾಡಬೇಕು. ಈಗ ನೋಡಿ,
ಎಣ್ಣೆಗೆ ಹಾಕೋಣ. ಈ ಥರ ಮಾಡಿದರೆ ಅದು ಒಂಥರ ಹಸಿಮೆಣಸಿನ ಪರಿಮಳ ಬರುತ್ತೆ, ಹಾಗೆ ಅದು ಸ್ವಲ್ಪ ಕೆಂಪಾಗುತ್ತೆ ಕರೆದಾಗ, ರುಚಿನೂ ಇರುತ್ತೆ. ಈಗ ಒಂದೊಂದೇ ಉಂಡೆನ ಹೀಗೆ ತಟ್ಟಿ ಎಣ್ಣೆಗೆ ಹಾಕ್ತಾ ಬರೋಣ. ಈಗ ಅಂಬಡೆ ಕರೆದಾಗ್ತಾ ಬಂತು. ಹಿಟ್ಟಿನ ಮಧ್ಯೆ ಹಸಿಮೆಣಸನ್ನ ಹೀಗೆ ಕಟ್ ಮಾಡಿ ಕರೆದ್ರೆ ಅಂಬೊಡೆ ತಿಂದಾಗ ಹಸಿಮೆಣಸು ಬಾಯಿಗೆ ಸಿಗುತ್ತೆ, ಅದೊಂಥರ ರುಚಿ ಹೌದು, ಹಾಗೆ ಪರಿಮಳನೂ ಚೆನ್ನಾಗಿರುತ್ತೆ. ಈಗ ನೋಡಿ ಅಂಬೊಡೆ ಕೆಂಪಾಯಿತು, ಹಾಗೆ ತೆಗೆಯೋಣ. ಎಣ್ಣೆ ಸಹಿತ ನೋಡಿ ಎಷ್ಟು ಇಟ್ಟಿದ್ದೀನೋ ಅಷ್ಟೇ ಇದೆ, ಸ್ವಲ್ಪನೂ ಕುಡ್ದಿಲ್ಲ. ಅಂಬೊಡೆ ಮುಟ್ಟಿದರೆ ಕೈಗೆ ಎಣ್ಣೆ ಸಹಿತ ಅಂಟೋಲ್ಲ. ಅಂಬೊಡೆಗೆ ಹೋಲಿಸಿದರೆ ಬೋಂಡ ತುಂಬ ಎಣ್ಣೆ ಕುಡಿಯುತ್ತೆ, ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಅಲ್ಲ. ಅಂಬೊಡೆ ಮಾಡಿದಾಗ ಅಕ್ಕಿ ಕಡಲೆ ಬೇಳೆ ಪಾಯಸ ಮಾಡ್ತಾರೆ, ಅದಕ್ಕೆ ನಾವು ನಂಚ್ಕೊಂಡು ತಿನ್ನೋದು ಕಾಂಬಿನೇಷನ್ನು. ರುಚಿಯಾದ ಅಲಸಂದೆ ಕಾಳಿನ ಅಂಬೊಡೆ ರೆಡಿ ಆಯಿತು. ಒಂದು ಸರಿ ಇದರ ರುಚಿ ಹಿಡಿತು ಅಂದರೆ ಮತ್ತೆ ಮತ್ತೆ ನೀವು ಈ ಅಂಬೊಡೆನ ಮಾಡಿಕೊಂಡು ಇದರ ರುಚಿನ ಸವಿತೀರಾ. ತಟ್ಟೆ ತುಂಬ ಅಂಬೊಡೆ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಟೊಮೊಟೊ ಸಾಸ್ ಇದೆ. ಟೊಮೊಟೊ ಸಾಸನ್ನು ಹಚ್ಕೊಂಡು ಅಂಬೊಡೆ ತಿಂದರೆ ಅದು ಸಹಿತ ತುಂಬ ರುಚಿ ಬರುತ್ತೆ. ನೋಡಿದ್ರಲ್ಲ ರುಚಿಯಾದ ಅಲಸಂದೆ ಕಾಳಿನ ಅಂಬೊಡೆ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.